ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ERP9 ನಲ್ಲಿ ಗ್ರೂಪ್ಸ್ ಗಳ ಬಗ್ಗೆ. ಗೇಟ್ವೇ ಆಫ್ ಟ್ಯಾಲಿ ಅಕೌಂಟ್ ಇನ್ಫಾರ್ಮೇಶನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಟ್ಯಾಲಿಯಲ್ಲಿ ನಾವು ಒಂದು ಕಂಪನಿ ಕ್ರಿಯೇಟ್ ಮಾಡಿದ ನಂತರ ಫ್ಯೂಚರ್ ಸೆಟ್ಟಿಂಗ್ಸ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಫ್ಯೂಚರ್ ಸೆಟ್ಟಿಂಗ್ಸ್ ಮಾಡಿದ ನಂತರ ನಾವಿಲ್ಲಿ ಲೆಡ್ಜರ್ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಆದ್ರೆ ನಾವಿಲ್ಲಿ ಲೆಡ್ಜರ್ ಕ್ರಿಯೇಷನ್ ಮಾಡೋದಕ್ಕೂ ಮುಂಚೆ ಗ್ರೂಪ್ಸ್ ಗಳ ಬಗ್ಗೆ ನಾವಿಲ್ಲಿ ಡೀಟೇಲ್ ಆಗಿ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ನಾವಿಲ್ಲಿ ಯಾವುದೇ ಒಂದು ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂದಾಗ ಯಾವ ಗ್ರೂಪ್ ಅಂಡರ್ ಅಲ್ಲಿ ಆ ಲೆಡ್ಜರ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ನಮ್ಗಿಲ್ಲಿ ಗೊತ್ತಿರಬೇಕಾಗುತ್ತೆ. ಆಗ ಮಾತ್ರ ನಾವು ಟ್ಯಾಲಿಯಲ್ಲಿ ತುಂಬಾ ಈಸಿಯಾಗಿ ವರ್ಕ್ ಮಾಡೋದಕ್ಕೆ ಆಗುತ್ತೆ. ಯಾವ ಲೆಡ್ಜರ್ ಅನ್ನ ನಾವಿಲ್ಲಿ ಯಾವ ಗ್ರೂಪ್ ಅಂಡರ್ ಅಲ್ಲಿ ಕ್ರಿಯೇಟ್ ಮಾಡೋದು ನಮ್ಗಿಲ್ಲಿ ಗೊತ್ತಿಲ್ಲ ಅಂದಾಗ ನಾವಿಲ್ಲಿ ಕಂಪನಿಯಲ್ಲಿ ಯಾವುದೇ ಎಂಟ್ರಿಯನ್ನ ಮಾಡಬೇಕಾದ್ರೆ ರಾಂಗ್ ಎಂಟ್ರಿ ಆಗುತ್ತೆ. ಅಥವಾ ಯಾವುದೇ ಹೊಸ ಲೆಡ್ಜರ್ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅಂದಾಗ ಯಾವ ಗ್ರೂಪ್ ಅಂಡರ್ ಅಲ್ಲಿ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ನಮ್ಗಿಲ್ಲಿ ಗೊತ್ತಾಗೋದಿಲ್ಲ. ಅಕೌಂಟ್ ಇನ್ಫಾರ್ಮೇಶನ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ಗ್ರೂಪ್ಸ್, ಲೆಡ್ಜರ್ಸ್, ಕಾಸ್ಟ್ ಕ್ಯಾಟಗರೀಸ್, ಕಾಸ್ಟ್ ಸೆಂಟರ್ಸ್, ಬಜೆಟ್ಸ್, ಸಿನರಿಯೋಸ್, ಕರೆನ್ಸೀಸ್ ಮತ್ತು ಓಚರ್ ಟೈಪ್ಸ್ ಇವುಗಳನ್ನ ನಾವೀಗ ಕ್ರಿಯೇಟ್ ಮಾಡಬೇಕು. ಒನ್ ಬೈ ಒನ್ ನಾವಿಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲು ನಾವು ಗ್ರೂಪ್ಸ್ ಬಗ್ಗೆ ನೋಡೋಣ. ಗ್ರೂಪ್ಸ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಟ್ಯಾಲಿಯಲ್ಲಿ ಡಿಫಾಲ್ಟ್ ಆಗಿ ಕೆಲವು ಗ್ರೂಪ್ಸ್ ಇಲ್ಲಿ ಇರುತ್ತೆ. ಬೇರೆ ಯಾವುದೇ ಹೊಸ ಗ್ರೂಪ್ ನೀವಿಲ್ಲಿ ಕ್ರಿಯೇಟ್ ಮಾಡಬೇಕು ಅಂದಾಗ ಕ್ರಿಯೇಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬಹುದು. ನಂತರ ನಾವಿಲ್ಲಿ ಗ್ರೂಪ್ ಕ್ರಿಯೇಷನ್ ಅನ್ನ ಮಾಡಬಹುದು. ನಾನಿಲ್ಲಿ ಎಸ್ಕೇಪ್ ಮಾಡ್ತಾ ಇದ್ದೀನಿ. ಎಸ್ಕೇಪ್. ಡಿಸ್ಪ್ಲೇ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಲಿಸ್ಟ್ ಆಫ್ ಗ್ರೂಪ್ಸ್ ನೀವಿಲ್ಲಿ ನೋಡಬಹುದು. ಹಲವಾರು ಗ್ರೂಪ್ಸ್ ನಮ್ಗಿಲ್ಲಿ ಕಾಣಿಸುತ್ತೆ. ಬ್ಯಾಂಕ್ ಅಕೌಂಟ್ಸ್, ಬ್ಯಾಂಕ್ OCC ಅಕೌಂಟ್, ಬ್ಯಾಂಕ್ OD ಅಕೌಂಟ್, ಬ್ರಾಂಚ್ ಅಂಡ್ ಡಿವಿಷನ್ಸ್, ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಇನ್ ಹ್ಯಾಂಡ್, ಕರೆಂಟ್ ಅಸೆಟ್ಸ್, ಕರೆಂಟ್ ಲಿಯಾಬಿಲಿಟೀಸ್, 8 ಮೋರ್ ಗ್ರೂಪ್ಸ್ ಇಲ್ಲಿ ಇದೆ. ಕೀಬೋರ್ಡ್ ಇಂದ ನಾನು ಡೌನ್ ಆರೋ ಮಾರ್ಕ್ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಅನ್ಸೆಕ್ಯೂರ್ಡ್ ಲೋನ್ಸ್, ಸಸ್ಪೆನ್ಸ್ ಅಕೌಂಟ್, ಸನ್ರಿ ಡೆಬಿಟಾರ್ಸ್, ಸನ್ರಿ ಕ್ರೆಡಿಟಾರ್ಸ್, ಸ್ಟಾಕ್ ಇನ್ ಹ್ಯಾಂಡ್, ಈ ರೀತಿಯಾಗಿ ಹಲವಾರು ಗ್ರೂಪ್ಸ್ ನಮ್ಗಿಲ್ಲಿ ಸಿಗುತ್ತೆ. ನಾವಿಲ್ಲಿ ಈ ಗ್ರೂಪ್ ಗಳನ್ನ ಡೀಟೇಲ್ ಆಗಿ ತಿಳ್ಕೊಬೇಕಾಗುತ್ತೆ. ಒನ್ ಬೈ ಒನ್ ನಾವಿಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲು ಬ್ಯಾಂಕ್ ಅಕೌಂಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು? ಯಾವ ಲೆಡ್ಜರ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ಅಂದಾಗ ಪ್ರತಿಯೊಂದು ಕಂಪನಿಯಲ್ಲೂ ಸಹ ಬಿಸ್ನೆಸ್ ಅಕೌಂಟ್ ಇರುತ್ತೆ. ಕರೆಂಟ್ ಅಕೌಂಟ್, ನಂತರ ನಾವಿಲ್ಲಿ ಯಾವುದೇ ಲೋನ್ ಅನ್ನ ತಗೊಂಡಿದ್ದಾಗ ಕಂಪನಿಗೋಸ್ಕರ ಲೋನ್ ಅಕೌಂಟ್ ಸಹ ಇರುತ್ತೆ. ಲೋನ್ ಅಕೌಂಟ್ ಕಂಪನಿಯ ಕರೆಂಟ್ ಅಕೌಂಟ್ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಇರಬಹುದು ಅಥವಾ ಒಂದೇ ಬ್ಯಾಂಕ್ ಅಲ್ಲಿ ಇರಬಹುದು. ಈ ರೀತಿಯಾಗಿ ನಾವು ಕಂಪನಿಯ ಕರೆಂಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಕೆನರಾ ಬ್ಯಾಂಕ್ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅಂದಾಗ ಬ್ಯಾಂಕ್ ಅಕೌಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂಡರ್ ಅಲ್ಲಿ ಬ್ಯಾಂಕ್ OD ಅಕೌಂಟ್, ಬ್ಯಾಂಕ್ OCC ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ನೀವಿಲ್ಲಿ ಸೇಮ್ ಇಲ್ಲಿ ತಗೋಬಹುದು ಅಥವಾ ಬೇರೆ ಬೇರೆ ಬ್ಯಾಂಕ್ ನೀವಿಲ್ಲಿ ತಗೋಬಹುದು. ಬ್ಯಾಂಕ್ OD ಅಕೌಂಟ್ ಅಂದಾಗ ಓವರ್ ಡ್ರಾಫ್ಟ್ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಯಾವುದೇ ಒಂದು ಕಂಪನಿಯಲ್ಲಿ ನಾವಿಲ್ಲಿ ಬಿಸ್ನೆಸ್ ಅನ್ನ ಮಾಡ್ತೀವಿ ಅಂದಾಗ ಯಾವ ಬ್ಯಾಂಕ್ ಅಲ್ಲಿ ನಮ್ಮ ಕಂಪನಿಯ ಅಕೌಂಟ್ ಇರುತ್ತೆ ಆ ಬ್ಯಾಂಕ್ ಅವರು ನಮಗೆ ಎಕ್ಸ್ಟ್ರಾ ಲೋನ್ ರೀತಿಯಾಗಿ ಅಮೌಂಟ್ ಅನ್ನ ಕೊಡ್ತಾರೆ. 30 lakhs ಇರಬಹುದು, 40 lakhs, 50 lakhs. ಕಂಪನಿಯ ಬಿಸ್ನೆಸ್ ಇಯರ್ಲಿ ಟರ್ನ್ ಓವರ್ ಎಷ್ಟಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಬ್ಯಾಂಕ್ ಅವರು ಇಲ್ಲಿ ಎಷ್ಟು ದುಡ್ಡನ್ನ ಕೊಡ್ತಾರೆ ಅಂತ. ಇಲ್ಲಿ ನಾವು OD ಅಂದಾಗ ಯಾವುದೇ ಒಂದು ಪರ್ಚೇಸ್ ಅನ್ನ ನಾವು ಇಲ್ಲಿ ಮಾಡಿದಾಗ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಆಗ ನಮ್ಮ ಬ್ಯಾಂಕ್ ಅಲ್ಲಿ ಅಮೌಂಟ್ ಇಲ್ಲ ಅಂದಾಗ ಮೈನಸ್ ಬ್ಯಾಲೆನ್ಸ್ ಇದೆ ಅಂದಾಗ ಬ್ಯಾಂಕ್ ಅವರು ನಮ್ಮ ಕಂಪನಿಯ ಪರವಾಗಿ ಪರ್ಚೇಸ್ ಅಮೌಂಟ್ ಅನ್ನ ಪೇ ಮಾಡ್ತಾರೆ. ನಂತರ ನಮ್ಮ ಬ್ಯಾಂಕ್ಗೆ ನಾವು ಯಾವುದೇ ಅಮೌಂಟ್ ಅನ್ನ ರಿಸೀವ್ ಮಾಡಿದಾಗ ಆ ಅಮೌಂಟ್ ಅನ್ನ ಅಲ್ಲಿ ಮೈನಸ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ರೀತಿಯಾಗಿ ಕಂಪನಿಯಲ್ಲಿ ಬಿಸ್ನೆಸ್ ನಡೆಯುತ್ತೆ. ಇದಕ್ಕೆ ನಾವಿಲ್ಲಿ ಬ್ಯಾಂಕ್ OD ಅಕೌಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಾವಿಲ್ಲಿ ನೋಡೋಣ ಬ್ಯಾಂಕ್ OCC ಅಕೌಂಟ್ ಅಂದ್ರೆ ಏನು ಅಂತ. ಇಲ್ಲಿ ನಾವು ಬ್ಯಾಂಕ್ OD ಅಕೌಂಟ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಯಾವ ರೀತಿಯಾಗಿ ನಾವಿಲ್ಲಿ ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ಅದೇ ರೀತಿಯಾಗಿ ನಮ್ಗಿಲ್ಲಿ ಬ್ಯಾಂಕ್ OCC ಅಕೌಂಟ್ ಯೂಸ್ ಆಗುತ್ತೆ. ನಾವಿಲ್ಲಿ ನಮ್ಮ ಅಕೌಂಟ್ ಅಲ್ಲಿ 0 ಬ್ಯಾಲೆನ್ಸ್ ಇದ್ರೂ ಸಹ ನಾವಿಲ್ಲಿ ಅಮೌಂಟ್ ಅನ್ನ ಡ್ರಾ ಮಾಡಬಹುದು ಅಥವಾ ಬೇರೆಯವ್ರಿಗೆ ನಾವಿಲ್ಲಿ ಪೇಮೆಂಟ್ ಸಹ ಕೊಡಬಹುದು. ಅಥವಾ ನಾವಿಲ್ಲಿ ಒಂದು ದಿನದಲ್ಲಿ 2 ಸಾರಿ 3 ಸಾರಿ
ನಾವಿಲ್ಲಿ ಅಮೌಂಟ್ ಅನ್ನ ವಿತ್ಡ್ರಾ ಮಾಡಬಹುದು. ಈ ರೀತಿಯಾದ ಬ್ಯಾಂಕ್ ಅಕೌಂಟ್ಗೆ ನಾವಿಲ್ಲಿ OCC ಅಕೌಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಬ್ರಾಂಚ್ ಅಂಡ್ ಡಿವಿಷನ್ಸ್. ಇಲ್ಲಿ ಹೆಸರೇ ಹೇಳೋ ಹಾಗೆ ಬ್ರಾಂಚ್ ಅಂಡ್ ಡಿವಿಷನ್ಸ್ ಅಂದ್ರೆ ಒಂದೇ ಕಂಪನಿಯ ಹಲವಾರು ಬ್ರಾಂಚಸ್ ಇದ್ದಾಗ ನಾವು ಆ ಬ್ರಾಂಚ್ ಗಳನ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಬ್ರಾಂಚ್ ಅಂಡ್ ಡಿವಿಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನಾವಿಲ್ಲಿ ಫ್ಲಿಪ್ಕಾರ್ಟ್, ಅಮೆಜಾನ್ ನಾವಿಲ್ಲಿ ನೋಡ್ತಾ ಹೋದ್ರೆ ಮೇನ್ ಆಫೀಸ್ ಇಲ್ಲಿ ಬೆಂಗಳೂರಲ್ಲಿ ಇರಬಹುದು, ಆದ್ರೆ ಬೇರೆ ಬೇರೆ ಗೋಡೌನ್ಸ್ ಅಥವಾ ಬೇರೆ ಕಡೆ ಸಹ ಇಲ್ಲಿ ಆಫೀಸ್ ಇರುತ್ತೆ. ಮಂಗಳೂರಲ್ಲಿ ಇರಬಹುದು ಅಥವಾ ಡೆಲ್ಲಿಯಲ್ಲಿ ಇರಬಹುದು ಅಥವಾ ಮೈಸೂರಲ್ಲಿ ಇರಬಹುದು. ಈ ರೀತಿಯಾಗಿ ಬೇರೆ ಬೇರೆ ಕಡೆ ನಮ್ಮ ಕಂಪನಿಯ ಬ್ರಾಂಚಸ್ ಇದ್ದಾಗ ಆ ಬ್ರಾಂಚಸ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಅಂಡರ್ ಅಲ್ಲಿ ನಾವು ಬ್ರಾಂಚ್ ಅಂಡ್ ಡಿವಿಷನ್ಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ನಾವಿಲ್ಲಿ ಓನರ್ ಆಫ್ ದ ಕಂಪನಿ ಯಾರಿರ್ತಾರೆ ಅವ್ರಿಗೆ ನಾವಿಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಕರಿತೀವಿ. ಒಬ್ಬರೇ ಇರಬಹುದು, ಪ್ರೊಪ್ರೈಟರ್ ಅಥವಾ ಪಾರ್ಟ್ನರ್ಸ್ ಇರಬಹುದು, ಇಬ್ಬರು ಅಥವಾ 3 ಜನ ಅಥವಾ ಎಷ್ಟಾದ್ರೂ ಇರಬಹುದು, ಅಥವಾ ನಮ್ಮ ಕಂಪನಿಯ ಶೇರ್ಸ್ ಇರಬಹುದು. ಈ ರೀತಿಯಾದದನ್ನ ನಾವಿಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಕರಿತೀವಿ. ಕ್ಯಾಪಿಟಲ್ ಅಕೌಂಟ್ಸ್ಗೆ ನಾವಿಲ್ಲಿ ಎಕ್ಸಾಂಪಲ್ ಅನ್ನ ನೋಡಬಹುದು. ಅರ್ಜುನ್ ಕ್ಯಾಪಿಟಲ್ ಅಥವಾ ಅರ್ಜುನ್ ಡ್ರಾಯಿಂಗ್. ಇಲ್ಲಿ ನಾನು ಕೆಲವು ನೇಮ್ ಗಳನ್ನ ತಗೊಂಡಿದ್ದೀನಿ, ನೀವಿಲ್ಲಿ ನೇಮ್ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಓನರ್ ಆಫ್ ದ ಕಂಪನಿ ಯಾರಿರ್ತಾರೆ, ಪ್ರೊಪ್ರೈಟರ್ ಅಥವಾ ಪಾರ್ಟ್ನರ್ಸ್ ಅವರ ನೇಮ್ ಅನ್ನ ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅಥವಾ ಯಾವುದೇ ಶೇರ್ ಕ್ಯಾಪಿಟಲ್ ಅಥವಾ ಇಕ್ವಿಟಿ ಕ್ಯಾಪಿಟಲ್ಸ್ ಈ ರೀತಿಯಾದ ಲೆಡ್ಜರ್ಸ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಅಂಡರ್ ಅಲ್ಲಿ ನಾವು ಕ್ಯಾಪಿಟಲ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಕ್ಯಾಶ್ ಇನ್ ಹ್ಯಾಂಡ್. ಒಂದು ಕಂಪನಿಯಲ್ಲಿ ನಾವು ಕೆಲವು ಎಕ್ಸ್ಪೆನ್ಸ್ ಗಳಿಗೆ ನಾವಿಲ್ಲಿ ಕ್ಯಾಶ್ ಇಂದ ಪೇಮೆಂಟ್ ಅನ್ನ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಿ ವಾಟರ್ ಬಿಲ್ ಇರಬಹುದು, ಅಥವಾ ಕಾಫಿ ಅಥವಾ ಟೀ ಎಕ್ಸ್ಪೆನ್ಸ್ ಇರಬಹುದು, ಅಥವಾ ಪೆಟ್ರೋಲ್ ಡೀಸೆಲ್ಸ್ ಎಕ್ಸ್ಪೆನ್ಸ್ ಇರಬಹುದು, ಅಥವಾ ಪೆಟ್ರೋಲ್ ಮತ್ತು ಡೀಸೆಲ್ ಎಕ್ಸ್ಪೆನ್ಸ್ ಇರಬಹುದು. ಈ ರೀತಿಯಾದ ಎಕ್ಸ್ಪೆನ್ಸ್ ಗಳಿಗೆ ನಾವಿಲ್ಲಿ ಕ್ಯಾಶ್ ಇಂದ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. 200 ಅಥವಾ 300 ರುಪೀಸ್ ಇರುವಂತಹ ಟೀ ಎಕ್ಸ್ಪೆನ್ಸ್ಗೆ ನಾವಿಲ್ಲಿ ಚೆಕ್ ಅಥವಾ ಡಿಡಿ ಅನ್ನ ಕೊಡೋದಿಲ್ಲ, ನಾವಿಲ್ಲಿ ಕ್ಯಾಶ್ ಅನ್ನ ಪೇ ಮಾಡ್ತೀವಿ. ಹಾಗಿದ್ದಾಗ ಕಂಪನಿಯಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತೇಳಿ ಸಮ್ ಅಮೌಂಟ್ ಅನ್ನ ಇಲ್ಲಿ ಸಪರೇಟ್ ಆಗಿ ಇಟ್ಟಿರ್ತಾರೆ ಕೆಲವು ಎಕ್ಸ್ಪೆನ್ಸ್ ಗಳಿಗೆ ಪೇ ಮಾಡೋದಕ್ಕೆ. ಅದನ್ನ ನಾವಿಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತೇಳಿ ಕರಿತೀವಿ. ಕ್ಯಾಶ್ ಇನ್ ಹ್ಯಾಂಡ್ ಅಲ್ಲಿ 2 ರೀತಿಯಾದ ಕ್ಯಾಶ್ ನಾವಿಲ್ಲಿ ನೋಡಬಹುದು, ಪ್ರೆಟಿ ಕ್ಯಾಶ್ ಮತ್ತು ಕ್ಯಾಶ್ ಇನ್ ಹ್ಯಾಂಡ್. ಇವುಗಳನ್ನ ನಾವು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಹೋದಂತೆ ನಮ್ಗೆ ಇಲ್ಲಿ ಡೀಟೇಲ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಲೆಡ್ಜರ್ ಕ್ರಿಯೇಷನ್ ಮಾಡಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ, ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಕರೆಂಟ್ ಅಸೆಟ್ಸ್. ಇಲ್ಲಿ ನಾವು ಕರೆಂಟ್ ಅಸೆಟ್ಸ್ ಅಂದ್ರೆ ನೋಡೋದಾದ್ರೆ ಕಂಪನಿಯ ಸೇವಿಂಗ್ಸ್, ಕಂಪನಿಯ ಕ್ಯಾಶ್ ಇರಬಹುದು ಅಥವಾ ಕ್ಯಾಶ್ ಈಕ್ವಲೆಂಟ್ಸ್, ಯಾವುದೇ ಶೇರ್ಸ್ ಇರಬಹುದು, ಬಾಂಡ್ ಇರಬಹುದು, ಅಥವಾ ಸ್ಟಾಕ್ ಮಾರ್ಕೆಟ್ ಇರಬಹುದು, ಅಥವಾ ಯಾವುದೇ ಲ್ಯಾಂಡ್ ಇರಬಹುದು, ಸೈಟ್, ಪ್ರಾಪರ್ಟೀಸ್, ಬಿಲ್ಡಿಂಗ್ಸ್, ಇವುಗಳನ್ನ ನಾವಿಲ್ಲಿ ಕರೆಂಟ್ ಅಸೆಟ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಕರೆಂಟ್ ಲಿಯಾಬಿಲಿಟೀಸ್. ಇಲ್ಲಿ ನಾವು ಕರೆಂಟ್ ಲಿಯಾಬಿಲಿಟೀಸ್ ನಾವಿಲ್ಲಿ ಬೇರೆಯವರಿಗೆ ಕೊಡಬೇಕಾಗಿರುವಂತಹ ಹಣ ಅಥವಾ ಅಮೌಂಟ್ ಅಂತ ನೀವಿಲ್ಲಿ ಹೇಳಬಹುದು. ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಫಾರ್ ESI ಇರಬಹುದು, ಅಥವಾ PF ಇರಬಹುದು, ನಾವಿಲ್ಲಿ ಪೇ ಮಾಡಬೇಕಾಗುತ್ತೆ. TDS ಟ್ಯಾಕ್ಸ್ ಇರಬಹುದು. ಈ ರೀತಿಯಾದನ್ನ ನಾವಿಲ್ಲಿ ಕರೆಂಟ್ ಲಿಯಾಬಿಲಿಟೀಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಡೆಪಾಸಿಟ್ಸ್ ಅಸೆಟ್. ಇಲ್ಲಿ ನಾವು ಡೆಪಾಸಿಟ್ ಅಂದ್ರೆ ಯಾವುದೇ ಒಂದು ಡೆಪಾಸಿಟ್ ಅಮೌಂಟ್ ಅನ್ನ ನಾವಿಲ್ಲಿ ತಗೋಬಹುದು. ಎಕ್ಸಾಂಪಲ್ ಆಗಿ ಸೇಲ್ಸ್ ಟ್ಯಾಕ್ಸ್ ನಾವಿಲ್ಲಿ ಅಡ್ವಾನ್ಸ್ ಆಗಿ ಪೇ ಮಾಡಿದ್ರೆ ಅದನ್ನ ನಾವಿಲ್ಲಿ ಡೆಪಾಸಿಟ್ ಅಲ್ಲಿ ಎಂಟ್ರಿ ಮಾಡಬಹುದು. ನಮ್ಮ ಕಂಪನಿಗೆ ಟೆಲಿಫೋನ್ ಕನೆಕ್ಷನ್ ಬೇಕು ಅಂದಾಗ ಅಡ್ವಾನ್ಸ್ ಆಗಿ ಪೇಮೆಂಟ್ ಅನ್ನ ಮಾಡಿರಬಹುದು. ಅಥವಾ ನಾವಿಲ್ಲಿ ರೆಂಟ್ ಅನ್ನ ತಗೊಂಡಾಗ ನಮ್ಮ ಕಂಪನಿಯ ಬಿಲ್ಡಿಂಗ್ ಇಲ್ಲಿ ರೆಂಟ್ ಬಿಲ್ಡಿಂಗ್ ಆಗಿದೆ ಅಂದಾಗ ನಾವಿಲ್ಲಿ ಪೇಮೆಂಟ್ ಮಾಡಿರುವಂತಹ ಅಡ್ವಾನ್ಸ್ ಇರಬಹುದು, ಅದನ್ನ ನಾವಿಲ್ಲಿ ಡೆಪಾಸಿಟ್ ಅಲ್ಲಿ ತಗೋಬಹುದು. ಅದೇ ರೀತಿಯಾಗಿ ಎಲೆಕ್ಟ್ರಿಸಿಟಿ ಅಡ್ವಾನ್ಸ್ ಡೆಪಾಸಿಟ್ ಇರಬಹುದು, ಅಥವಾ SBI ಫಿಕ್ಸ್ಡ್ ಇರಬಹುದು. ನಾವಿಲ್ಲಿ ಯಾವುದೇ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಿರಬಹುದು, ಅಥವಾ ಯಾವುದೇ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತಗೋಬಹುದು. ಅಥವಾ ಅಡ್ವಾನ್ಸ್ ಟು ಪೇ ಸಪ್ಲೈಯರ್, ನಾವಿಲ್ಲಿ ಯಾರಿಂದ ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ ಅವರಿಗೆ ನಾವಿಲ್ಲಿ ಅಡ್ವಾನ್ಸ್ ಆಗಿ ಪೇಮೆಂಟ್ ಅನ್ನ ಕೊಟ್ಟಿರಬಹುದು, ಅದನ್ನ ನಾವಿಲ್ಲಿ ಡೆಪಾಸಿಟ್ ಅಂಡರ್ ಅಲ್ಲಿ ತಗೋಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಲ್ಲಿ ನಾವು ಲೆಡ್ಜರ್ ಕ್ರಿಯೇಷನ್ ಮಾಡಬೇಕಾದ್ರೆ ಕೆಲವೊಂದು ಕನ್ಫ್ಯೂಷನ್ಸ್ ನಮ್ಗೆ ಇಲ್ಲಿ ಆಗುತ್ತೆ. ಯಾವ ಲೆಡ್ಜರ್ ನಾವಿಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಕ್ರಿಯೇಟ್ ಮಾಡಬೇಕು, ಯಾವ ಲೆಡ್ಜರ್ ಅನ್ನ ನಾವಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ.
ಇಲ್ಲಿ ನಾವು ಸಿಂಪಲ್ ಆಗಿ ತಿಳ್ಕೊಳ್ಳೋದಾದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದ್ರೆ ಯಾವ ಒಂದು ಎಕ್ಸ್ಪೆನ್ಸ್ಗಳು ಕಂಪನಿಯನ್ನ ನಡೆಸೋದಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಎಕ್ಸ್ಪೆನ್ಸ್ ಗಳನ್ನ ನಾವಿಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೇಳಿ ಕರಿತೀವಿ. ಯಾವ ಒಂದು ಎಕ್ಸ್ಪೆನ್ಸ್ ಗಳನ್ನ ನಾವಿಲ್ಲಿ ಖರ್ಚು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕಂಪನಿಯನ್ನ ಬಿಸ್ನೆಸ್ ಅನ್ನ ಮಾಡೋದಿಕ್ಕೆ ಅದರಿಂದ ಯಾವುದೇ ಎಫೆಕ್ಟ್ ಇಲ್ಲಿ ಆಗೋದಿಲ್ಲ. ಆ ರೀತಿಯಾದ ಎಕ್ಸ್ಪೆನ್ಸ್ ಗಳನ್ನ ನಾವಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನ ತಗೊಂಡಾಗ ಕರೆಂಟ್ ನಮ್ಗಿಲ್ಲಿ ಬೇಕಾಗುತ್ತೆ. ಪವರ್ ಇಲ್ಲ ಅಂದ್ರೆ ನಾವಿಲ್ಲಿ ಮಷಿನ್ಸ್ ಅನ್ನ ರನ್ ಮಾಡೋದಿಕ್ಕೆ ಆಗೋದಿಲ್ಲ. ಆಗ ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ನಾವಿಲ್ಲಿ ಆಫೀಸ್ಗೋಸ್ಕರ ಎಲೆಕ್ಟ್ರಿಸಿಟಿಯನ್ನ ಯೂಸ್ ಮಾಡ್ತಾ ಇದ್ರೆ ಆಫೀಸ್ ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಈ ರೀತಿಯಾಗಿ ನಾವು ಎಕ್ಸ್ಪೆನ್ಸ್ ಅನ್ನ ಡಿವೈಡ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋಣ. ಡೈರೆಕ್ಟ್ ಎಕ್ಸ್ಪೆನ್ಸ್ ನೀವಿಲ್ಲಿ ನೋಡಬಹುದು, ಲೇಬರ್ ಚಾರ್ಜಸ್ ಇರಬಹುದು. ಕಂಪನಿಯಲ್ಲಿ ನಾವು ಕೆಲವೊಂದು ವರ್ಕ್ ಮಾಡೋದಕ್ಕೆ ಔಟ್ಸೈಡ್ ಇಂದ ನಾವು ಲೇಬರ್ ಅನ್ನ ಕಾಂಟ್ರಾಕ್ಟ್ ಮೇಲೆ ತಗೊಳ್ತೀವಿ. 1 ವೀಕ್ ಇರಬಹುದು ಅಥವಾ 2 ವೀಕ್ ಇರಬಹುದು ಅಥವಾ 3 ಡೇಸ್ 2 ಡೇಸ್. ಈ ರೀತಿಯಾಗಿ ನಮ್ಮ ಕಂಪನಿಯಲ್ಲಿ ಯಾವ ರೀತಿಯಾದ ಬಿಸ್ನೆಸ್ ನಡೆಯುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿಯಾದ ಲೇಬರ್ಸ್ ಅನ್ನ ತಗೊಳ್ತೀವಿ ಅನ್ನೋದು. ಆಗ ನಾವು ಅವರಿಗೆ ಕೊಡುವಂತಹ ಪೇಮೆಂಟ್ ಅಥವಾ ಸ್ಯಾಲರಿಯನ್ನ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಲ್ಲಿ ಸೇರಿಸಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್ ಫಾರ್ ಫ್ಯಾಕ್ಟರಿ, ಇದನ್ನ ನಾವಿಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೇಳಿ ಕರಿತೀವಿ. ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್ ಫಾರ್ ಆಫೀಸ್, ಇದನ್ನ ನಾವಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ತಗೋಬೇಕಾಗುತ್ತೆ. ಲೋಡಿಂಗ್ ಅನ್ಲೋಡಿಂಗ್ ಎಕ್ಸ್ಪೆನ್ಸ್, ಇಲ್ಲಿ ನಾವು ನಮ್ಮ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂತಹ ಪ್ರಾಡಕ್ಟ್ ಅನ್ನ ಬೇರೆ ಕಂಪನಿಗೆ ನಾವಿಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿದೆ. ಲೋಡಿಂಗ್ ಚಾರ್ಜಸ್ ಇರಬಹುದು ಅಥವಾ ಅನ್ಲೋಡಿಂಗ್ ಚಾರ್ಜಸ್ ಇರಬಹುದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇರಬಹುದು. ಇದನ್ನ ನಾವಿಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ವೇರ್ ಹೌಸ್ ಎಕ್ಸ್ಪೆನ್ಸ್, ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂತಹ ಗೂಡ್ಸ್ ಅನ್ನ ನಾವಿಲ್ಲಿ ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಅದಕ್ಕೆ ಕೊಡುವಂತಹ ರೆಂಟ್ ಇರಬಹುದು ಅಥವಾ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ ಇರಬಹುದು. ಅದನ್ನ ನಾವು ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ತಗೋಬೇಕಾಗುತ್ತೆ. ಕಸ್ಟಮ್ ಕ್ಲಿಯರಿಂಗ್ ಚಾರ್ಜಸ್ ಇರಬಹುದು ಅಥವಾ ಫ್ರೈಟ್ ಚಾರ್ಜಸ್ ಇರಬಹುದು ಅಥವಾ ಇಂಪೋರ್ಟ್ ಡ್ಯೂಟಿ. ವೇಜಸ್, ನಾವಿಲ್ಲಿ ವರ್ಕರ್ಸ್ಗೆ ಕೊಡುವಂತಹ ಸ್ಯಾಲರಿಯನ್ನ ನಾವಿಲ್ಲಿ ವೇಜಸ್ ಅಂತೇಳಿ ಕರಿತೀವಿ. ಆಫೀಸ್ ಸ್ಟಾಫ್, ಅವರಿಗೆ ನಾವಿಲ್ಲಿ ಕೊಡುವಂತಹ ಸ್ಯಾಲರಿಯನ್ನ ಸ್ಯಾಲರಿ ಅಂತೇಳಿ ಕರಿತೀವಿ. ಈ ರೀತಿಯಾದ ಎಕ್ಸ್ಪೆನ್ಸ್ ಗಳನ್ನ ನಾವಿಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೇಳಿ ಕರಿತೀವಿ. ಈ ಲೆಡ್ಜರ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ನಾವಿಲ್ಲಿ ತಗೋಬೇಕಾಗುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ ಅಷ್ಟೇ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಹೋದಂತೆ ಇಲ್ಲಿ ಎಕ್ಸ್ಪೆನ್ಸ್ ಗಳು ಇನ್ಕ್ರೀಸ್ ಆಗಬಹುದು ಅಥವಾ ಡಿಕ್ರೀಸ್ ಸಹ ಆಗಬಹುದು. ಪ್ರತಿ ಕಂಪನಿಯನ್ನ ನಾವಿಲ್ಲಿ ನೋಡ್ತಾ ಹೋದ್ರೆ ಪ್ರತಿ ಕಂಪನಿಗೂ ಸಹ ಅವರದ್ದೇ ಆದ ಬಿಸ್ನೆಸ್ ಇರುತ್ತೆ. ಅದೇ ರೀತಿಯಾಗಿ ಎಕ್ಸ್ಪೆನ್ಸ್ ಇನ್ಕಮ್ ಎಲ್ಲ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಪರ್ಟಿಕ್ಯುಲರ್ ಆಗಿ ಇಂಥದೇ ಎಕ್ಸ್ಪೆನ್ಸ್ ಅನ್ನ ಅಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿದೆ ಅಥವಾ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿದೆ ಈ ರೀತಿಯಾಗಿ ನಾವಿಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ನಾವು ಮೊದಲು ನೋಡ್ಬೇಕಾಗುತ್ತೆ ಯಾವ ಕಂಪನಿಯಲ್ಲಿ ನಾವಿಲ್ಲಿ ವರ್ಕ್ ಮಾಡ್ತಾ ಇದೀವಿ, ಯಾವ ರೀತಿಯ ವರ್ಕ್ ಇಲ್ಲಿ ನಡೀತಾ ಇದೆ. ನಂತರ ನಾವಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ ಯಾವ ಎಕ್ಸ್ಪೆನ್ಸ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಬರುತ್ತೆ, ಯಾವ ಎಕ್ಸ್ಪೆನ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಬರುತ್ತೆ. ಇಲ್ಲಿ ನೀವು ನೋಡಬಹುದು ಎಲೆಕ್ಟ್ರಿಸಿಟಿ ಬಿಲ್ ನಾವಿಲ್ಲಿ ತಗೊಂಡಾಗ ಆಫೀಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಎರಡೂ ಸಹ ಇಲ್ಲಿ ಬರುತ್ತೆ. ಆಗ ನಾವು ಎರಡು ರೀತಿಯಾದ ಲೆಡ್ಜರ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್ ಫಾರ್ ಫ್ಯಾಕ್ಟರಿ ಡೈರೆಕ್ಟ್ ಎಕ್ಸ್ಪೆನ್ಸ್, ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್ ಫಾರ್ ಆಫೀಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಈ ರೀತಿಯಾದ ಎಕ್ಸ್ಪೆನ್ಸ್ ಗಳನ್ನ ನಾವಿಲ್ಲಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಡೈರೆಕ್ಟ್ ಇನ್ಕಮ್. ಇಲ್ಲಿ ನಾವು ಡೈರೆಕ್ಟ್ ಇನ್ಕಮ್ ಇದ್ದಾಗ ಯಾವುದೇ ಪ್ರೊಫೆಷನಲ್ ಚಾರ್ಜಸ್ ನಾವಿಲ್ಲಿ ರಿಸೀವ್ ಮಾಡಬಹುದು ಅಥವಾ ಕನ್ಸಲ್ಟಿಂಗ್ ಫೀ ಇರಬಹುದು ಅಥವಾ ಸರ್ವಿಸ್ ಚಾರ್ಜ್, ಕಮಿಷನ್ ರಿಸೀವ್ಡ್, ಫೀ ರಿಸೀವ್ಡ್. ಈ ರೀತಿಯಾದನ್ನ ನಾವಿಲ್ಲಿ ಡೈರೆಕ್ಟ್ ಇನ್ಕಮ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ನಮ್ಮ ಕಂಪನಿಯಿಂದ ನಾವಿಲ್ಲಿ ಬೇರೆ ಕಡೆಗೆ ಬೇರೆ ಕಂಪನಿಯವರಿಗೆ ಸರ್ವಿಸ್ ಅನ್ನ ಕೊಟ್ಟಾಗ ಅದರಿಂದ ರಿಸೀವ್ ಮಾಡುವಂತಹ ಅಮೌಂಟ್ ಅನ್ನ ನಾವಿಲ್ಲಿ ಡೈರೆಕ್ಟ್ ಇನ್ಕಮ್ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಥವಾ ಯಾವುದೇ ಪ್ರೊಫೆಷನಲ್ ಚಾರ್ಜಸ್ ಇರಬಹುದು ಅಥವಾ ಕಮಿಷನ್ ನಾವಿಲ್ಲಿ ರಿಸೀವ್ ಮಾಡಿದಾಗ ಅದನ್ನು ಸಹ ನಾವಿಲ್ಲಿ ಡೈರೆಕ್ಟ್ ಇನ್ಕಮ್ ಅಂಡರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್. ನಾವಿಲ್ಲಿ ಗವರ್ಮೆಂಟ್ಗೆ ಪೇ ಮಾಡುವಂತಹ ಟ್ಯಾಕ್ಸ್ ಏನಿರುತ್ತೆ ಆ ಟ್ಯಾಕ್ಸ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಅಂಡರ್ ಅಲ್ಲಿ ನಾವು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. SGST ಟ್ಯಾಕ್ಸ್ ತಗೋಬಹುದು, CGST ಅಥವಾ IGST ಟ್ಯಾಕ್ಸ್. ಈ ರೀತಿಯಾದ ಟ್ಯಾಕ್ಸ್ ನಾವಿಲ್ಲಿ ತಗೋಬಹುದು.
ಸೇಲ್ಸ್ ಟ್ಯಾಕ್ಸ್ ನಾವಿಲ್ಲಿ ಕ್ರಿಯೇಟ್ ಮಾಡ್ತೀವಿ, ಅಥವಾ ಪರ್ಚೇಸ್ ಟ್ಯಾಕ್ಸ್, ಔಟ್ಪುಟ್ ವ್ಯಾಟ್ ಅಥವಾ ಇನ್ಪುಟ್ ವ್ಯಾಟ್ ಇರಬಹುದು, ಅಥವಾ TDS ಇರಬಹುದು, ಅಥವಾ ರೆಂಟ್ ಇರಬಹುದು, ಅಥವಾ ಎಕ್ಸೈಸ್ ಡ್ಯೂಟಿ ಇರಬಹುದು. ಈ ರೀತಿಯಾದ ಟ್ಯಾಕ್ಸ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಅಂಡರ್ ಅಲ್ಲಿ ನಾವು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಪೆನ್ಸ್ ಡೈರೆಕ್ಟ್ ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸ್ ಎರಡು ಇಲ್ಲಿ ಸೇಮ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಇಂಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ನಾನು ಮೊದಲೇ ಹೇಳಿದಾಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಯಾವ ಒಂದು ಎಕ್ಸ್ಪೆನ್ಸ್ ಗಳನ್ನ ನಾವಿಲ್ಲಿ ಮಾಡಿಲ್ಲ ಅಂದ್ರೂ ಸಹ ಕಂಪನಿಯ ಬಿಸ್ನೆಸ್ ಇಲ್ಲಿ ಈಸಿಯಾಗಿ ನಡೆಯುತ್ತೆ. ಕಂಪನಿಯ ಬಿಸ್ನೆಸ್ಗೆ ಯಾವುದೇ ರೀತಿಯಾದ ಎಫೆಕ್ಟ್ ಇಲ್ಲಿ ಆಗೋದಿಲ್ಲ. ಆ ರೀತಿಯಾದ ಕೆಲವೊಂದು ಎಕ್ಸ್ಪೆನ್ಸ್ ಗಳನ್ನ ನಾವಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ಟೆಲಿಫೋನ್ ಎಕ್ಸ್ಪೆನ್ಸ್ ನಾವಿಲ್ಲಿ ತಗೊಳ್ಳೋದಾದ್ರೆ, ಟೆಲಿಫೋನ್ ಎಕ್ಸ್ಪೆನ್ಸ್ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಮತ್ತು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಎರಡೂ ಸಹ ಇಲ್ಲಿ ಆಗುತ್ತೆ. ಕಂಪನಿಯ ಮೇಲೆ ಡಿಪೆಂಡ್ ಆಗುತ್ತೆ. ನಾವಿಲ್ಲಿ ಸೂಪರ್ವೈಸರ್ ಅಥವಾ ಮ್ಯಾನೇಜರ್ಗೆ ಪೇ ಮಾಡುವಂತಹ ಟೆಲಿಫೋನ್ ಎಕ್ಸ್ಪೆನ್ಸ್ ಇರಬಹುದು, ಅಥವಾ ಕಂಪನಿಯ ವರ್ಕರ್ಗೆ ನಾವಿಲ್ಲಿ ಪೇ ಮಾಡುವಂತಹ ಟೆಲಿಫೋನ್ ಎಕ್ಸ್ಪೆನ್ಸ್ ಇರಬಹುದು. ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಯಾವ ರೀತಿಯಾಗಿ ಅಂತ ನಾವಿಲ್ಲಿ ನೋಡೋದಾದ್ರೆ, IT ಕಂಪನಿಗಳನ್ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಾಗ, ಕೆಲವೊಂದು ಪ್ರಾಬ್ಲಮ್ಸ್ ನಾವಿಲ್ಲಿ ಸಾಲ್ವ್ ಮಾಡಬೇಕು ಅಂದಾಗ ಕಸ್ಟಮರ್ ಯಾರಿರ್ತಾರೆ ಅವರ ಜೊತೆ ನಾವಿಲ್ಲಿ ಫೋನ್ ಅಲ್ಲಿ ಮಾತಾಡ್ಬೇಕಾಗುತ್ತೆ. 1 ಅವರ್ ಆಗಬಹುದು ಅಥವಾ 2 ಅವರ್ ಆಗಬಹುದು. ನಾವಿಲ್ಲಿ ಸಮ್ ಟೈಮ್ ನೋಡ್ತಾ ಹೋದ್ರೆ 24 ಅವರ್ 48 ಅವರ್ ಸಹ ಇಲ್ಲಿ ವರ್ಕ್ ನಡೀತಾ ಇರುತ್ತೆ ಆನ್ಲೈನ್ ಅಲ್ಲಿ. ಆ ರೀತಿಯಾಗಿ ಸಹ ವರ್ಕ್ ಇಲ್ಲಿ ನಡೆಯುತ್ತೆ. ಆ ರೀತಿ ಇದ್ದಾಗ ನಾವಿಲ್ಲಿ ಟೆಲಿಫೋನ್ ಎಕ್ಸ್ಪೆನ್ಸ್ ಅನ್ನ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೇಳಿ ಕರೆಯೋದಿಕ್ಕೆ ಬರೋದಿಲ್ಲ. ಆಗ ನಾವು ಅದನ್ನ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೇಳಿ ಕರಿಬೇಕಾಗುತ್ತೆ. ಕಾನ್ಫರೆನ್ಸ್ ಕಾಲ್ ಅಂತ ನಿಮ್ಗೆ ಗೊತ್ತಿರಬಹುದು. ಒಂದು ಕಂಪನಿಯಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆದಾಗ 10 ಜನ ಒಟ್ಟಿಗೆ ಸೇರಿ ಆ ಪ್ರಾಬ್ಲಮ್ ಅನ್ನ ರಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಎಲ್ಲ ವರ್ಕರ್ಸ್ ಸಹ ಅಲ್ಲಿ ಒಂದೇ ಲೈನ್ ಅಲ್ಲಿ ಇರ್ತಾರೆ. ಎಲ್ಲರೂ ಸಹ ಒಟ್ಟಿಗೆ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆ ರೀತಿ ಇದ್ದಾಗ ನಾವು ಟೆಲಿಫೋನ್ ಎಕ್ಸ್ಪೆನ್ಸ್ ಅನ್ನ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೇಳಿ ಎಂಟ್ರಿ ಮಾಡಬೇಕಾಗುತ್ತೆ. ಅಥವಾ ನಾವಿಲ್ಲಿ ನಾರ್ಮಲ್ ಆಗಿ ಚಿಕ್ಕ ಪುಟ್ಟ ಕಂಪನಿಗಳನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಟೆಲಿಫೋನ್ ಬಿಲ್ ಅನ್ನ ನಾವಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಗೆ ಆಡ್ ಮಾಡ್ತೀವಿ. ನಂತರ ಸ್ಯಾಲರಿ, ಸೂಪರ್ವೈಸರ್ ಅಥವಾ ಮ್ಯಾನೇಜರ್ಗೆ ಕೊಡುವಂತಹ ಸ್ಯಾಲರಿಯನ್ನ ನಾವಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಅಥವಾ ಯಾವುದೇ ಬ್ಯಾಂಕ್ ಚಾರ್ಜಸ್ ಇರಬಹುದು. ನಾವಿಲ್ಲಿ ಬ್ಯಾಂಕ್ ಇಂದ OD ಅನ್ನ ತಗೊಂಡಿದ್ದಾಗ ಅಥವಾ ಬ್ಯಾಂಕ್ ಲೋನ್ ಅನ್ನ ತಗೊಂಡಿದ್ದಾಗ ಅದರ ಅಮೌಂಟ್ ಅನ್ನ ನಾವಿಲ್ಲಿ ಪೇ ಮಾಡ್ತಾ ಇದ್ರೆ ಮತ್ತು ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಇದ್ರೆ, ಆ ರೀತಿಯಾದ ಬ್ಯಾಂಕ್ ಚಾರ್ಜಸ್ ಅನ್ನ ನಾವಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೇಳಿ ಕರಿತೀವಿ. ಮೇಂಟೆನೆನ್ಸ್ ಎಕ್ಸ್ಪೆನ್ಸ್ ಇರಬಹುದು, ಅಥವಾ ಬ್ಯಾಡ್ ಡೆಬಿಟ್ಸ್, ಪ್ರಿಂಟಿಂಗ್ ಎಕ್ಸ್ಪೆನ್ಸ್, ಸ್ಟೇಷನರಿ ಎಕ್ಸ್ಪೆನ್ಸಸ್, ಇನ್ನೂ ಸಹ ಹಲವಾರು ಎಕ್ಸ್ಪೆನ್ಸ್ ಇಲ್ಲಿ ಬರುತ್ತೆ. ನೀವು ಇಲ್ಲಿ ನೋಡಬಹುದು. ಕಾಫಿ ಎಕ್ಸ್ಪೆನ್ಸ್ ಇರಬಹುದು, ಟೀ ಎಕ್ಸ್ಪೆನ್ಸ್ ಇರಬಹುದು, ಅಥವಾ ಲಾಸ್ ಆನ್ ಥೆಫ್ಟ್, ನಮ್ಮ ಕಂಪನಿಯಲ್ಲಿ ಯಾವುದೇ ರೀತಿಯ ಕಳ್ಳತನ ಆಗಿರಬಹುದು, ಯಾವುದೇ ಫೈರ್ ಆಕ್ಸಿಡೆಂಟ್ ಆಗಿರಬಹುದು. ಈ ರೀತಿಯಾದ ಎಕ್ಸ್ಪೆನ್ಸ್ ಗಳನ್ನ ನಾವಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಅಂದ್ರೆ ನಮ್ಮ ಕಂಪನಿಯಲ್ಲಿ ಫಿಕ್ಸ್ ಆಗಿ ಇರುವಂತಹ ಪ್ರಾಡಕ್ಟ್ಗಳು. ನಾವಿಲ್ಲಿ ಯಾವ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದಕ್ಕೋಸ್ಕರ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೋಸ್ಕರ ತಗೊಳ್ತಾ ಇಲ್ಲ, ನಮ್ಮ ಕಂಪನಿಯಲ್ಲಿ ಯೂಸ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ತಗೊಳ್ತಾ ಇದೀವಿ. ಆ ರೀತಿಯಾದ ಪ್ರಾಡಕ್ಟ್ಸ್ ಗಳನ್ನ ನಾವಿಲ್ಲಿ ಫಿಕ್ಸ್ಡ್ ಅಸೆಟ್ ಅಂತೇಳಿ ಕರಿತೀವಿ. ಯಾವುದೇ ಲ್ಯಾಂಡ್ ಇರಬಹುದು, ಕಂಪನಿ ಬಿಲ್ಡಿಂಗ್ ಇರಬಹುದು, ಅಥವಾ ಕಂಪನಿಯ ವೆಹಿಕಲ್ಸ್ ಇರಬಹುದು, ಟ್ರಾನ್ಸ್ಫಾರ್ಮರ್ ಇರಬಹುದು, ಪ್ಯಾನೆಲ್ ಬೋರ್ಡ್ ಇರಬಹುದು, ಚೇರ್ ಫರ್ನಿಚರ್ಸ್ ಇರಬಹುದು, ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ ಇರಬಹುದು, ಪ್ರಿಂಟರ್ ಇರಬಹುದು. ಈ ರೀತಿಯಾದ ವಸ್ತುಗಳನ್ನ ನಾವಿಲ್ಲಿ ಸೇಲ್ ಮಾಡೋದಿಲ್ಲ, ನಮ್ಮ ಕಂಪನಿಯಲ್ಲಿ ಯೂಸ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ತಗೊಳ್ತಾ ಇರ್ತೀವಿ. ಆ ರೀತಿಯಾದವುಗಳಿಗೆ ನಾವಿಲ್ಲಿ ಫಿಕ್ಸ್ಡ್ ಅಸೆಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಡೈರೆಕ್ಟ್ ಇನ್ಕಮ್. ಇನ್ಕಮ್ ಡೈರೆಕ್ಟ್ ಅಥವಾ ಡೈರೆಕ್ಟ್ ಇನ್ಕಮ್ ಎರಡೂ ಸಹ ಇಲ್ಲಿ ಸೇಮ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಇನ್ಕಮ್ ಇಂಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಇನ್ಕಮ್ ಅಂತೇಳಿ ನಾವಿಲ್ಲಿ ಕರಿಬಹುದು. ಇಂಡೈರೆಕ್ಟ್ ಇನ್ಕಮ್ ಅಥವಾ ಇನ್ಕಮ್ ಇಂಡೈರೆಕ್ಟ್ ಅಂದಾಗ ಯಾವುದೇ ರೆಂಟ್ ನಾವಿಲ್ಲಿ ರಿಸೀವ್ ಮಾಡಿರೋದಿರಬಹುದು, ಅಥವಾ ಇಂಟ್ರೆಸ್ಟ್ ಇರಬಹುದು, ಕಮಿಷನ್ ರಿಸೀವ್ಡ್ ಇರಬಹುದು, ಅಥವಾ ಕ್ಯಾಶ್ ಡಿಸ್ಕೌಂಟ್ ನಾವಿಲ್ಲಿ ರಿಸೀವ್ ಮಾಡಿರಬಹುದು. ಈ ರೀತಿಯಾದ ಎಂಟ್ರಿಯನ್ನ ನಾವಿಲ್ಲಿ ಇಂಡೈರೆಕ್ಟ್ ಇನ್ಕಮ್ ಅಂಡರ್ ಅಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಥವಾ ಎಕ್ಸ್ಪೆನ್ಸ್ ಇಂಡೈರೆಕ್ಟ್ ಎರಡು ಇಲ್ಲಿ ಸೇಮ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಇನ್ವೆಸ್ಟ್ಮೆಂಟ್ಸ್. ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಅಂದಾಗ ಯಾವುದೇ ಲ್ಯಾಂಡ್ ನಾವಿಲ್ಲಿ ಪರ್ಚೇಸ್ ಮಾಡಿರಬಹುದು, ಅಥವಾ ಯಾವುದೇ ಬಾಂಡ್, ಯಾವುದೇ
ಪ್ರಾಪರ್ಟೀಸ್ ಅಥವಾ ಯಾವುದೇ ಶೇರ್ಸ್ ನಾವಿಲ್ಲಿ ಪರ್ಚೇಸ್ ಮಾಡಿದಾಗ ಅದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂಡರ್ ಅಲ್ಲಿ ತಗೋಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ಬೇರೆ ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಗೂಡ್ಸ್ ಮೇಲೆ ನಾವಿಲ್ಲಿ ಇನ್ವೆಸ್ಟ್ ಮಾಡೋದು, ಅದರಿಂದ ನಮ್ಗಿಲ್ಲಿ ಪ್ರಾಫಿಟ್ ಬರಬೇಕು, ಆ ರೀತಿಯಾಗಿರೋದು. ಈಕ್ವಿಟಿ ಶೇರ್ಸ್ ಇರಬಹುದು ಅಥವಾ ಸೇವಿಂಗ್ಸ್ ಬಾಂಡ್ ಇರಬಹುದು, ಈ ರೀತಿಯಾದವನ್ನ ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಅಂಡರ್ ಅಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಲೋನ್ಸ್ ಅಂಡ್ ಅಡ್ವಾನ್ಸಸ್. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಅಸೆಟ್ಸ್, ನಂತರ ಲೋನ್ಸ್ ಅಂಡ್ ಲಿಯಬಿಲಿಟೀಸ್. ಇಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಸೆಟ್ಸ್ ಅಂದಾಗ ನಾವು ಬೇರೆಯವರಿಗೆ ಕೊಟ್ಟಿರುವಂತಹ ಲೋನ್ ಅಂತ ನಾವಿಲ್ಲಿ ತಿಳ್ಕೋಬೇಕು. ಲೋನ್ ಅಂಡ್ ಲಿಯಬಿಲಿಟೀಸ್ ಅಂದಾಗ ನಾವು ಬೇರೆಯವರಿಂದ ತಗೊಂಡಿರುವಂತಹ ಲೋನ್ ಅಂಡ್ ಅಡ್ವಾನ್ಸಸ್ ಅಸೆಟ್ಸ್ ಅಂದಾಗ ನಾವು ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಯಾವುದೇ ವರ್ಕರ್ಸ್ಗೆ ನಾವಿಲ್ಲಿ ಅಡ್ವಾನ್ಸ್ ಆಗಿ ಲೋನ್ ಅನ್ನು ಕೊಟ್ಟಿರಬಹುದು, ಅಥವಾ ಬೇರೆ ಯಾವುದೇ ಕಂಪನಿಗೆ ಅಥವಾ ಬೇರೆ ಯಾರಿಗೆ ನಾವಿಲ್ಲಿ ಲೋನ್ ಅನ್ನ ಕೊಟ್ಟಿದ್ದಾಗ, ಸಾಲದ ರೀತಿಯಲ್ಲಿ ನಾವಿಲ್ಲಿ ಅಮೌಂಟ್ ಅನ್ನ ಕೊಟ್ಟಿದ್ದಾಗ ಆ ಎಂಟ್ರಿ ನಾವಿಲ್ಲಿ ಮಾಡಬೇಕಾದ್ರೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಸೆಟ್ ಆಪ್ಷನ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಅಸೆಟ್ ಅಂದಾಗ ನಮ್ಮ ಕಂಪನಿಯಲ್ಲಿ ಅಥವಾ ನಮ್ಮ ಬಳಿ ಇರುವಂತಹ ಅಮೌಂಟ್ ಅಂತ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಲೋನ್ಸ್ ಅಂಡ್ ಲಿಯಬಿಲಿಟೀಸ್ ಅಂದಾಗ ನಾವು ಬೇರೆಯವರಿಂದ ತಗೊಂಡಿರುವಂತಹ ಅಮೌಂಟ್, ಬ್ಯಾಂಕಿಂದ ನಾವಿಲ್ಲಿ ಲೋನ್ ರೀತಿಯಾಗಿ ಅಮೌಂಟ್ ಅನ್ನ ತಗೊಂಡಿರಬಹುದು, ಅಥವಾ ಯಾವುದೇ ಥರ್ಡ್ ಪಾರ್ಟಿ ಲೋನ್ ಅನ್ನ ನಾವಿಲ್ಲಿ ತಗೊಂಡಿರಬಹುದು, ಅಥವಾ ಫೈನಾನ್ಸ್ ಅಂತ ನಾವಿಲ್ಲಿ ಕರಿತೀವಿ, ಫೈನಾನ್ಸ್ ಇಂದ ನಾವಿಲ್ಲಿ ತಗೊಂಡಿರುವಂತಹ ಲೋನ್ ಇರಬಹುದು, ಅಥವಾ ಬ್ಯಾಂಕ್ ಇಂದ ನಾವಿಲ್ಲಿ ತಗೊಂಡಿರುವಂತಹ ಲೋನ್ ಇರಬಹುದು, ಅಥವಾ ಯಾವುದೇ ಫ್ರೆಂಡ್ ಇವರಿಂದ ನಾವಿಲ್ಲಿ ತಗೊಂಡಿರುವಂತಹ ಲೋನ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಲೋನ್ಸ್ ಅಂಡ್ ಲಿಯಬಿಲಿಟೀಸ್ ಆಪ್ಷನ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಸೆಟ್ಸ್. ಇಲ್ಲಿ ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಅಂದಾಗ ನಾನು ಮೊದಲೇ ಹೇಳಿದಾಗೆ ಒಂದು ಕಂಪನಿ ಅಂದಾಗ ಹಲವಾರು ರೀತಿಯ ಎಕ್ಸ್ಪೆನ್ಸ್ ಇರುತ್ತೆ. ಆ ಎಕ್ಸ್ಪೆನ್ಸ್ ಅನ್ನ ನಾವಿಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಡೈರೆಕ್ಟ್ ಎಕ್ಸ್ಪೆನ್ಸ್, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್, ಈ ರೀತಿಯಾಗಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇರಬಹುದು, ಅಥವಾ ಕ್ಲಾತಿಂಗ್ ಅಥವಾ ಜಾಬ್ ಯೂನಿಫಾರ್ಮ್ಸ್ ಇರಬಹುದು. ಇಲ್ಲಿ ನಾವು ವರ್ಕರ್ಸ್ಗೆ ಕೆಲವು ಕಂಪನಿಗಳಲ್ಲಿ ವರ್ಕರ್ಸ್ಗೆ ಯೂನಿಫಾರ್ಮ್ ಅನ್ನ ಕೊಡ್ತಾರೆ, ನಂತರ ಶೂ ಇರಬಹುದು, ಸಾಕ್ಸ್ ಇರಬಹುದು. ಈ ರೀತಿಯಾದ ಯೂನಿಫಾರ್ಮ್ ಅನ್ನ ನಾವಿಲ್ಲಿ ಕಂಪನಿಯ ವರ್ಕರ್ಸ್ಗೆ ಕೊಟ್ಟಾಗ ಅದಕ್ಕೆ ನಾವಿಲ್ಲಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಅಂತೇಳಿ ಕರಿತೀವಿ. ನಂತರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಲವಾರು ರೀತಿಯ ಅಡ್ವರ್ಟೈಸ್ಮೆಂಟ್ಸ್ ನಾವಿಲ್ಲಿ ನೋಡ್ತೀವಿ. ಕಂಪನಿಯಲ್ಲಿ ನಮ್ಗಿಲ್ಲಿ ವರ್ಕರ್ಸ್ ಬೇಕಾಗಿದೆ, ಅಥವಾ ಸೂಪರ್ವೈಸರ್ ಬೇಕಾಗಿದೆ, ಮ್ಯಾನೇಜರ್ ಬೇಕಾಗಿದೆ, ಈ ರೀತಿಯಾದ ಅಡ್ವರ್ಟೈಸ್ಮೆಂಟ್ ಸಹ ನೀವಿಲ್ಲಿ ನೋಡಿರಬಹುದು. ಆ ರೀತಿಯಾದ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಅನ್ನ ನಾವಿಲ್ಲಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಗೆ ಆಡ್ ಮಾಡ್ತೀವಿ. ಕಂಪನಿಯ ಬಿಸ್ನೆಸ್ ಗೋಸ್ಕರ ಅಡ್ವರ್ಟೈಸ್ ಮಾಡ್ತಾ ಇದ್ದಾಗ ಅದನ್ನ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಲ್ಲಿ ತಗೊಳ್ತೀವಿ. ಅಥವಾ ಸಬ್ಸ್ಕ್ರಿಪ್ಷನ್, ಸರ್ವಿಸ್ ಫಾರ್ ವರ್ಕ್, ಅಥವಾ ಅಕೌಂಟಿಂಗ್ ಅಂಡ್ ಲೀಗಲ್ ಫೀಸ್, ಇಂಟ್ರೆಸ್ಟ್ ಅಂಡ್ ಬ್ಯಾಂಕ್ ಚಾರ್ಜಸ್, ಟೂಲ್ಸ್ ಅಂಡ್ ಸಪ್ಲೈಸ್, ಜಾಬ್ ಸರ್ಚ್ ಕಾಸ್ಟ್, ಈ ರೀತಿಯಾದ ಕೆಲವೊಂದು ಎಕ್ಸ್ಪೆನ್ಸ್ ಗಳನ್ನ ನಾವಿಲ್ಲಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಪ್ರಾವಿಷನ್ಸ್ ಅನ್ನು ಸಹ ನಾವಿಲ್ಲಿ ಒಂದು ರೀತಿಯಾದ ಎಕ್ಸ್ಪೆನ್ಸ್ ಅಂತೇಳಿ ನಾವಿಲ್ಲಿ ಕರಿಬಹುದು. ಯಾವುದೇ ಅಡಿಷನಲ್ ಟ್ಯಾಕ್ಸ್ ಅನ್ನ ನಾವಿಲ್ಲಿ ಪೇ ಮಾಡ್ತಾ ಇದ್ದಾಗ, ಅಥವಾ ಲೀವ್ ಎನ್ಕ್ಯಾಶ್ಮೆಂಟ್. ಕೆಲವು ಕಂಪನಿಗಳಲ್ಲಿ ನೀವು ನೋಡಿರಬಹುದು, ವರ್ಕರ್ಸ್ ಇಲ್ಲಿ ರಿಟೈರ್ಡ್ ಆದಾಗ ಕಂಪನಿಯ ಕಡೆಯಿಂದ ಸಮ್ ಅಮೌಂಟ್ ನಾವಿಲ್ಲಿ ಪೇ ಮಾಡ್ತೀವಿ. ಆ ರೀತಿಯಾದ ಎಕ್ಸ್ಪೆನ್ಸ್ ಎಂಟ್ರಿಯನ್ನ ನಾವು ಪ್ರಾವಿಷನ್ಸ್ ಅಂಡರ್ ಅಲ್ಲಿ ತಗೋಬೇಕಾಗುತ್ತೆ. ಅಥವಾ ಯಾವುದೇ ಪೆನ್ಷನ್ ಸ್ಕೀಮ್ಗೋಸ್ಕರ ನಾವು ಪೇ ಮಾಡ್ತಾ ಇರುವಂತಹ ಅಮೌಂಟ್ ಇರಬಹುದು, ಅಥವಾ ಕೆಲವು ಚಾರಿಟಿಗೆ ನಾವಿಲ್ಲಿ ಯಾವುದೇ ಫಂಡ್ ಅನ್ನ ಕೊಡ್ತಿರಬಹುದು. ಕೆಲವು ಕಂಪನಿಗಳಲ್ಲಿ ಚಾರಿಟಿಗೂ ಸಹ ಅಮೌಂಟ್ ಅನ್ನ ಪೇ ಮಾಡ್ತಾರೆ. ಆ ರೀತಿಯಾದ ಎಂಟ್ರಿಯನ್ನ ನಾವು ಪ್ರಾವಿಷನ್ಸ್ ಅಂಡರ್ ಅಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಪರ್ಚೇಸ್ ಅಕೌಂಟ್. ಇಲ್ಲಿ ನಾವು ಪರ್ಚೇಸ್ ಅಕೌಂಟ್ ಅಂದಾಗ ಪರ್ಚೇಸ್ ಮಾಡೋದು, ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಪರ್ಚೇಸ್ ಮಾಡಿದಾಗ ನಾವಿಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಗೋಸ್ಕರ ಪರ್ಚೇಸ್ ಮಾಡ್ತಾ ಇರಬಹುದು, ಅಥವಾ ಕಂಪನಿಯ ವರ್ಕ್ ಗೋಸ್ಕರ, ಅಥವಾ ಫಿಕ್ಸ್ಡ್ ಅಸೆಟ್ ಆಗಿ ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇರಬಹುದು, ಅಥವಾ ಪರ್ಚೇಸ್ ರಿಟರ್ನ್ ಇರಬಹುದು. ಈ ರೀತಿಯಾದ ಎಂಟ್ರಿಯನ್ನ ನಾವಿಲ್ಲಿ ಪರ್ಚೇಸ್ ಅಂಡರ್ ಅಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ರಿಸರ್ವ್ ಅಂಡ್ ಸರ್ಪ್ಲಸಸ್. ಇಲ್ಲಿ ನಾವು ರಿಸರ್ವ್ ಅಂಡ್ ಸರ್ಪ್ಲಸಸ್ ಅಂದಾಗ ಕೆಲವು ಎಕ್ಸ್ಪೆನ್ಸ್ ಗಳಿಗೆ ನಾವಿಲ್ಲಿ ಸಮ್ ಅಮೌಂಟ್ ಅನ್ನ ನಾವಿಲ್ಲಿ ತೆಗೆದಿಡ್ತೀವಿ. ಎಕ್ಸಾಂಪಲ್ ನಾವಿಲ್ಲಿ ಬಜೆಟ್ ಅಂತೇಳಿ ಕರಿತೀವಿ. ಪೆಟ್ರೋಲ್ ಎಕ್ಸ್ಪೆನ್ಸ್ ಇರಬಹುದು, ಅಥವಾ ಡೀಸೆಲ್ ಎಕ್ಸ್ಪೆನ್ಸ್ ಇರಬಹುದು.
ಈ ರೀತಿಯಾಗಿ ಕೆಲವೊಂದು ಎಕ್ಸ್ಪೆನ್ಸ್ ಗಳಿಗೆ ಸಪರೇಟ್ ಆಗಿ ನಾವಿಲ್ಲಿ ಅಮೌಂಟ್ ಅನ್ನ ತೆಗೆದಿಡ್ತೀವಿ. ಆ ರೀತಿಯಾದ ಎಂಟ್ರಿಯನ್ನ ನಾವಿಲ್ಲಿ ರಿಸರ್ವ್ ಅಂಡ್ ಸರ್ಪ್ಲಸ್ ಅಂಡರ್ ಅಲ್ಲಿ ತಗೋಬೇಕಾಗುತ್ತೆ. ಅಥವಾ ಯಾವುದೇ ಶೇರ್ಸ್ ಅನ್ನ ನಾವಿಲ್ಲಿ ಪರ್ಚೇಸ್ ಮಾಡೋದಕ್ಕೆ ಅಮೌಂಟ್ ಅನ್ನ ಸಪರೇಟ್ ಆಗಿ ಇಟ್ಟಿರಬಹುದು. ಈ ರೀತಿಯಾದ ಎಂಟ್ರಿಯನ್ನ ನಾವಿಲ್ಲಿ ರಿಸರ್ವ್ ಅಂಡ್ ಸರ್ಪ್ಲಸ್ ಅಂಡರ್ ಅಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮಗೆ ಇಲ್ಲಿ ಸಿಗುತ್ತೆ ರಿಟೈನ್ಡ್ ಅರ್ನಿಂಗ್ಸ್. ಇಲ್ಲಿ ನಾವು ರಿಟೈನ್ಡ್ ಅರ್ನಿಂಗ್ಸ್ ಅಂದಾಗ ಒಂದು ಕಂಪನಿಯ ಇಯರ್ಲಿ ಬಿಸ್ನೆಸ್ ಏನಿರುತ್ತೆ, ನಾವಲ್ಲಿ ಪ್ರಾಫಿಟ್ ಅಂಡ್ ಲಾಸಸ್ ಅನ್ನ ನೋಡಿದಾಗ ಎಷ್ಟು ಪ್ರಾಫಿಟ್ ನಮ್ಗಿಲ್ಲಿ ಬಂದಿದೆ ಅದನ್ನ ನಾವಿಲ್ಲಿ ರಿಟೈನ್ಡ್ ಅರ್ನಿಂಗ್ ಅಂತೇಳಿ ಕರಿತೀವಿ. ಈ ಅಮೌಂಟ್ ಅನ್ನ ನಾವಿಲ್ಲಿ ಕಂಪನಿಯ ಗ್ರೋತ್ಗೋಸ್ಕರ ಯೂಸ್ ಮಾಡಬಹುದು ಅಥವಾ ನೀವು ಬ್ಯಾಂಕ್ ಅಲ್ಲಿ ಸಹ ಡೆಪಾಸಿಟ್ ಮಾಡಬಹುದು. ಇದನ್ನ ನಾವಿಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಸೇಲ್ಸ್ ಅಕೌಂಟ್. ಯಾವ ರೀತಿಯಾಗಿ ನಾವಿಲ್ಲಿ ಪರ್ಚೇಸ್ ಅನ್ನ ಮಾಡ್ತೀವಿ ಅದೇ ರೀತಿಯಾಗಿ ನಾವಿಲ್ಲಿ ಸೇಲ್ಸ್ ಅನ್ನ ಮಾಡ್ತೀವಿ. ನಾವಿಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದಾಗ ಸೇಲ್ಸ್ ಟ್ಯಾಕ್ಸ್ ಅನ್ನ ನಾವಿಲ್ಲಿ ಹಾಕ್ಬೇಕಾದ್ರೆ ಸೇಲ್ಸ್ ಅಕೌಂಟ್ ಅಂಡರ್ ಅಲ್ಲಿ ನಾವಿಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮಗಿಲ್ಲಿ ಸಿಗುತ್ತೆ ಸೆಕ್ಯೂರ್ಡ್ ಲೋನ್ಸ್. ಇಲ್ಲಿ ನಾವು ಲೋನ್ ಅಂದಾಗ ಎರಡು ರೀತಿಯಾದ ಲೋನ್ಸ್ ನಾವಿಲ್ಲಿ ನೋಡಬಹುದು, ಅನ್ಸೆಕ್ಯೂರ್ಡ್ ಲೋನ್ಸ್ ಮತ್ತು ಸೆಕ್ಯೂರ್ಡ್ ಲೋನ್ಸ್. ಸೆಕ್ಯೂರ್ಡ್ ಲೋನ್ ಅಂದಾಗ ಬ್ಯಾಂಕ್ ಇಂದ ತಗೊಂಡಿರುವಂತಹ ಲೋನ್ ಅನ್ನ ನಾವಿಲ್ಲಿ ಸೆಕ್ಯೂರ್ಡ್ ಲೋನ್ ಅಂತೇಳಿ ಕರಿತೀವಿ. ಅನ್ಸೆಕ್ಯೂರ್ಡ್ ಲೋನ್ ಅಂದಾಗ ಯಾವುದೇ ಫೈನಾನ್ಸ್ ಅಥವಾ ಥರ್ಡ್ ಪಾರ್ಟಿ ಅವರಿಂದ ತಗೊಂಡಿರುವಂತಹ ಲೋನ್ ಅನ್ನ ನಾವಿಲ್ಲಿ ಅನ್ಸೆಕ್ಯೂರ್ಡ್ ಲೋನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಸ್ಟಾಕ್ ಇನ್ ಹ್ಯಾಂಡ್. ಸ್ಟಾಕ್ ಇನ್ ಹ್ಯಾಂಡ್ ಅಂದಾಗ ಪ್ರತಿ ಕಂಪನಿಯಲ್ಲಿ ಮಂತ್ಲಿ ನಾವು ಸ್ಟಾಕ್ ಇನ್ ಹ್ಯಾಂಡ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಯಾವ ಪ್ರಾಡಕ್ಟ್ ಯಾವ ಗೂಡ್ಸ್ ಇಲ್ಲಿ ಎಷ್ಟು ಸ್ಟಾಕ್ ಇದೆ, ಅದರ ಟೋಟಲ್ ವ್ಯಾಲ್ಯೂ ಅಥವಾ ಅಮೌಂಟ್ ಎಷ್ಟಾಗುತ್ತೆ ಅದನ್ನ ನಾವಿಲ್ಲಿ ಸ್ಟಾಕ್ ಇನ್ ಹ್ಯಾಂಡ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಸನ್ರಿ ಕ್ರೆಡಿಟರ್ಸ್. ನಾವಿಲ್ಲಿ ಯಾರಿಂದ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತೀವಿ, ಯಾರಿಂದ ನಾವಿಲ್ಲಿ ಪರ್ಚೇಸ್ ಮಾಡ್ತೀವಿ, ಯಾವ ಕಂಪನಿಗಳಿಂದ ಅವರನ್ನ ನಾವಿಲ್ಲಿ ಸನ್ರಿ ಕ್ರೆಡಿಟರ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ಸನ್ರಿ ಡೆಬಿಟರ್ಸ್. ಯಾರಿಗೆ ನಾವು ಸೇಲ್ ಅನ್ನ ಮಾಡ್ತೀವಿ, ನಮ್ಮ ಸೇಲ್ಸ್ ಕಸ್ಟಮರ್ ಯಾವ ಕಂಪನಿ ಇರುತ್ತೆ ಅವರಿಗೆ ನಾವಿಲ್ಲಿ ಸನ್ರಿ ಡೆಬಿಟರ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಸಸ್ಪೆನ್ಸ್ ಅಕೌಂಟ್. ಇಲ್ಲಿ ನಾವು ಸಸ್ಪೆನ್ಸ್ ಅಕೌಂಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ನಾವಿಲ್ಲಿ ಇಯರ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಸಮ್ ಅಮೌಂಟ್ ಇಲ್ಲಿ ಮಿಸ್ ಮ್ಯಾಚ್ ಆಗಬಹುದು. ಆಗ ನಾವು ಅಮೌಂಟ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಆ ಅಕೌಂಟ್ ಅನ್ನ ನಾವಿಲ್ಲಿ ಸಸ್ಪೆನ್ಸ್ ಅಕೌಂಟ್ ಅಂತೇಳಿ ಕರಿತೀವಿ. ಈ ಎಂಟ್ರಿಯನ್ನ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾದ್ರೆ ನೋಡ್ತೀವಿ. ಇಷ್ಟು ನಮ್ಮ ಲಿಸ್ಟ್ ಆಫ್ ಗ್ರೂಪ್ಸ್ ಆಯ್ತು. ಈಗ ನಾವು ನೋಡಿದ್ವಿ ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು, ಬ್ಯಾಂಕ್ OCC ಅಕೌಂಟ್ ಅಂದ್ರೆ ಏನು, ಪರ್ಚೇಸ್ ಅಕೌಂಟ್ ಅಂದ್ರೆ ಏನು, ರಿಸರ್ವ್ ಅಂಡ್ ಸರ್ಪ್ಲಸಸ್ ಅಂದ್ರೆ ಏನು. ಇಲ್ಲಿರುವಂತಹ ಎಲ್ಲಾ ಗ್ರೂಪ್ಸ್ ಗಳನ್ನ ನಾವೀಗ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಯಾವ ರೀತಿಯಾಗಿ ನಾವು ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ.